ಕಲಾತೀತ ಕಲ್ಯಾಣ ಕಲ್ಪಾಂತಕಾರಿ ಸದಾ ಸಜ್ಜನಾನಂದ ಧಾತಾ ಪುರಾರಿ ಚಿದಾನಂದ ಸಂದೋಹ ಮೋಹಾಪಹಾರಿ ಪ್ರಸೀದ ಪ್ರಸೀದ ಪ್ರಭೋ ಮನ್ಮತಾರಿ. ಹರಿ ಓಂ ಹರಿ ಓಂ. ಹಾಂ, ನಾವೆಲ್ಲರೂ ಕೂಡಿ ಇವತ್ತು ಶಿವನ ಪೂಜೆ ಮಾಡಿದ್ದೇವೆ. ಈ ಶಿವನ ಪೂಜೆ ಮಾಡುವುದರಿಂದ ಮನುಷ್ಯನ ಪರಿಪೂರ್ಣತ್ವದ ಕಡೆ ಹೋಗ್ತಾನಂತೇಳಿ. ಅಂದರೆ ಜೀವನದ ಪರಿಪೂರ್ಣ ಏನದಪ್ಪ ಅಂತೇಳಿದರೆ ಆನಂದವೇ ಬೇಕಾಗಿದೆ ರೀ. ಮನುಷ್ಯತ್ವ ಮುಮುಕ್ಷತ್ವ ಮಹಾಪುರುಷ ಸಂಶಯ ಏತತ್ರಯಂ ದುರ್ಲಭಂ. ಮನುಷ್ಯ ಜನ್ಮ ಸಿಗೋದೇ ದುರ್ಲಭ, ಅದರಂತೆ ಮುಮುಕ್ಷತ್ವ ಜಾಗೃತ ಆಗೋದು ಇನ್ನೂ ದುರ್ಲಭ, ಅದರಂತೆ ಸದ್ಗುರು ಸಿಗೋದು ಇನ್ನೂ ದುರ್ಲಭ. ಸದ್ಗುರು ಸಿಕ್ಕರೆ ಮಾತ್ರ ಆ ಶಿವನ ಒಂದು ಕರುಣೆ ನಮ್ಮ ಮೇಲೆ ಆಗ್ತದಂತೇಳಿ. ಅದಕ್ಕಾಗಿ ಶಿವನ ಒಂದು ಇದು ಅದ ರೀ, ಶಿವಪುರಾಣದೊಳಗೆ ಶಿವನೇ ಮೊದಲಂತ ಹೇಳ್ತಾರೆ. ಜಗತ್ತಿನಲ್ಲಿ ಶಿವನೇ ಪರಮಾತ್ಮ, ಶಿವನಿಗಿಂತ ಅಧಿಕವಾದವರು ಯಾರೂ ಇಲ್ಲಂತೇಳಿ ಆ ಶಿವ ಏನು ಮಾಡ್ತಾನೆ, ಸದೈವ ಸೌಮ್ಯ ಇದಮಗ್ರ ಆಸೀತ್ ಅಂದರೆ ಒಬ್ಬನೇ ಇದ್ದಿದ್ದನ್ನು ಬಹು ಆಗಬೇಕಂತೇಳಿ ಪ್ರಕೃತಿ ಉಂಟಾಗ್ತೈತೆ ರೀ. ಶಿವಶಕ್ತಿ ಎಡಭಾಗ ಪಾರ್ವತಿದು, ಬಲಭಾಗ ಶಿವಂದರಿ. ಒಂದರಲ್ಲೇ ಎರಡು ತಾನಾಗಿನೇ ಆಗ್ತಾನೆ. ಹೇಗೆ ಅಂತ ಹೇಳಿದರೆ, ಒಂದು ಕಡ್ಲಿ ಬೀಜದರಿ, ಅದನ್ನು ನೀರಿನಲ್ಲಿ ಹಾಕಿದ್ದೆ ಆದರೆ ಉಬ್ಬತೈತ್ರಿ. ಅದನ್ನು ಸುರಿದರೆ ಒಂದು ಸ್ತ್ರೀ ಭಾಗ ಇರ್ತೈತಿ, ಒಂದು ಪುರುಷ ಭಾಗ ಇರ್ತೈತ್ರಿ. ಹಂಗೆ ನಾವು ಮಣ್ಣಿನಲ್ಲಿ ಹಾಕಿದ್ದೆ ಆದರೆ ಸ್ತ್ರೀ ಭಾಗ ಇದ್ದದ್ದು ಭೂಮಿ ಒಳಗೆ ಹೋಗ್ತೈತಿ, ಪುರುಷ ಭಾಗ ಇದ್ದಿದ್ದು ಅದು ಮೇಲೆ ಎಲ್ಲ ಬರ್ತೈತೆ ಅಂಥೇಳಿ ಶಾಸ್ತ್ರ ಹೇಳಿದ ಹಾಗೆಯೇ ಇನ್ನಾದರೂ ಸಹಿತ ಅದರಂತೆ ನಡೆದುಕೊಂಡು ಬರ್ತಾ ಇದೆ. ನಮ್ಮ ಶಾಸ್ತ್ರ ಎಲ್ಲ ಸೈಂಟಿಫಿಕ್ ರೀಸನ್ನಿಂದ ಅದಾವ್ರಿ, ಮೂಢನಂಬಿಕೆಯಿಂದ ಕೂಡಿದ್ದಲ್ಲ. ಇವು ಪುರಾಣೋಕ್ತವಾಗಿರುವಂಥ ಪುರಾಣನೂ ಕೂಡ ಶಿವ ಪುರಾಣ ಭಾಳ ಚಂದದ ರೀ. ಅವಾಗ ಏನು ಮಾಡ್ತಾರೆ ಅಂತ ಹೇಳಿದ್ರೆ, ಶಿವನ ಒಂದು ವಾಮಭಾಗದಿಂದ ವಿಷ್ಣು ಹುಡ್ತಾನೆ ರೀ. ವಿಷ್ಣು ಹುಟ್ಟಿದ ನಂತರ ಆ ವಿಷ್ಣುವಿನ ನಾಭಿಯಿಂದ ಬ್ರಹ್ಮಾಜಿ ಹುಡ್ತಾನೆ. ಆ ಬ್ರಹ್ಮಾಜಿಯಿಂದ ಸ್ವಯಂಭೂ ಮತ್ತು ಅದಿತಿ ಇಬ್ಬರು ಜೋಡಿ ಹುಡ್ತಾರೆ. ಆ ಜೋಡಿಗಳಿಂದ ಮತ್ತೆ ಇದು ಸೃಷ್ಟಿ ಹ್ಯಾಂಗೆ ಪ್ರಾರಂಭ ಆಗ್ತದೆ ಅಂತೇಳಿ ಸುಂದರವಾದ ಒಂದು ಕಥಾನ ಸಾರಾಂಶ ಇದೆ ರೀ. ಈ ಕಥೆಯಿಂದ ನಾವು ಏನು ತಿಳ್ಕೊಬೇಕಪ್ಪ ಅಂತ ಹೇಳಿದರೆ, ನಮಗೆ ಶಿವನೇ ಮೊದಲಿದೆ. ಶಿವನಿಗಿಂತ ಅಧಿಕವಾದದ್ದು ಯಾವುದೂ ಇಲ್ಲ. ವಿಷ್ಣುವಿನ ಭಕ್ತಿ ಅಧಿಕ ಆಗಿ ಶಿವನನ್ನು ನೀವು ಏನಾದರೂ ನಿರಾಕಾರ ಮಾಡಿದ್ದೇ ಆದರೆ ಅವರಿಗೆ ಮೋಕ್ಷ ಸಿಗೋದನೇ ಇಲ್ಲ. ಹೀಗಾಗಿ ಸತ್ಯದ ಜ್ಞಾನನೂ ಆಗೋದಿಲ್ಲ ಅಂತೇಳಿ ಅದಕ್ಕೆ ಶಾಸ್ತ್ರ ಹೇಳ್ತೈತಿ, ಸ ಬ್ರಹ್ಮ ಸ ಶಿವ ಸ ಹರಿಶ್ಚೇಂದ್ರ ಸೋಕ್ಷ ಸ್ವರಾಟ್ ಅಂದರೆ ಎಲ್ಲವೂ ಅವನೇ ಆಗಿದ್ದಾನೆ. ಆಕಾಶವೂ ಅವನೇ ಆಗಿದ್ದಾನೆ, ವಾಯುವೂ ಅವನೇ ಇದ್ದಾನೆ, ಅಗ್ನಿ ನೀರು ಪೃಥ್ವಿ ಎಲ್ಲವೂ ಅವನೇ ಇದ್ದಾನೆ. ಅವನನ್ನು ಬಿಟ್ಟುಕೊಟ್ಟು ಏನೇನೂ ಇಲ್ಲ ಅನ್ನೋದೇ ಆ ಶಿವಪುರಾಣದಲ್ಲಿ ಸುಂದರವಾಗಿ ವರ್ಣನೆ ಇದೆ. ಹೀಗಾಗಿ ನಾವೆಲ್ಲರೂ ಶಿವನನ್ನು ಹೇಗೆ ಆರಾಧಿಸಬೇಕಪ್ಪ ಅಂತ ಹೇಳಿದರೆ, ಅವನಿಗೆ ಎಲ್ಲಕ್ಕಿಂತ ಪ್ರೀತಿ ಅಂತ ಹೇಳಿದರೆ ಬರೀ ಒಂದು ಪತ್ರಿ ರೀ. ಅಶುತೋಷ ಅಂತ ಹೇಳಿದರೆ ಬರೀ ನೀರು ಹಾಕಿ ಒಂದು ಪತ್ರೆಯನ್ನು ಏರಿಸಿದರೂ ಸಹಿತ ಆ ಶಿವನು ನಮಗೆ ಪೂರ್ಣತ್ವದ ಕಡೆ ಹೋಗ್ತಾನೆ, ನಿಜ ಆನಂದವನ್ನು ಕೊಡ್ತಾನೆ. ವಸ್ತು ವ್ಯಕ್ತಿ ಪ್ರಸಂಗಗಳಲ್ಲಿ ಆನಂದ ಇಲ್ಲ, ನೀನೇ ಆನಂದ ಸ್ವರೂಪ ಇದ್ದಿ ಅನ್ನುವಂತಹ ಒಂದು ಅಧ್ಯಾತ್ಮದ ಜ್ಞಾನದಲ್ಲಿ ನಿಲ್ಲುವಂತೆ ಮಾಡ್ತಾನಂತೇಳಿ. ಅದಕ್ಕಾಗಿ ಹೇಳ್ತಾರೆ, ಅವನನ್ನು ಸ್ತುತಿ ಮಾಡ್ಬೇಕ್ರಿ. ಎಷ್ಟೆಷ್ಟು ಅವನ ಸ್ತುತಿ ಎಷ್ಟು ಚಂದದ ಅಂತ ಹೇಳಿದ್ರೆ ನಮ್ಮ ಕಣ್ಣು ಮುಂದೆ ಕಾಣ್ಲಿಕ್ಕೆ ಶುರು ಆಗ್ತೈತ್ರಿ. ಚಂದ್ರೋ ಭಾಸಿತ ಶೇಖರೇ ಸ್ಮರ ಹರೆ ಗಂಗಾಧರೇ ಶಂಕರೇ ಸರ್ಪೈರ್ಭೂಷಿತ ಕಂಠಕರ್ಣ ವಿವರೇ ನೇತ್ರೋಸ್ತ ವೈಶ್ವಾನರೇ ದಂತಿತ್ವಕ್ ಸುಂದರಾಂಬರಧರೆ ತ್ರೈಲೋಕ್ಯ ಸಾರೇ ಹರೇ ಸ್ವಾತ್ಮಾತ್ವಂ ಗುರುವಾಕ್ಯತೋ ಭಜ ಭಜ ಪಾರ್ವತಿ ವಲ್ಲಭಂ. ಚಂದ್ರನನ್ನು ಧರಿಸಿದ್ದಾನೆ, ಕೊರಳಲ್ಲಿ ಹಾವನ್ನು ಹಾಕ್ಕೊಂಡಿದ್ದಾನೆ. ಚಂದ್ರೋಭಾಸಿತ ಶೇಖರೆ ಸ್ಮರಹರೆ ಗಂಗಾಧರೆ ಶಂಕರೆ ಸರ್ಪೈರ್ಭೂಷಿತ ಕಂಠಕರ್ಣ ಅಂತ ಹೇಳ್ತಾರೆ. ಸರ್ಪದಿಂದ ಭೂಷಿತನಾಗಿದ್ದಾನೆ, ಕಂಠದಲ್ಲಿ ವಿಷವನ್ನು ಧರಿಸಿದ್ದಾನೆ. ಅಂತಹ ಮಹಾದೇವನನ್ನು ಸ್ತುತಿಸಬೇಕಾಗಿದ್ದೇ ಆದರೆ, ತಿಳಿದುಕೊಳ್ಳಬೇಕಾಗಿದ್ದೇ ಆದರೆ ಗುರುವಿಗೆ ಶರಣಾಗತನಾಗುವಂತ ಹೇಳ್ತಾರೆ. ಮತ್ತು ಹೇಳ್ತಾರೆ, ಏನಿದ್ದರೇನಂತೆ ಕಾನನನ ಬೆಳದಿಂಗಳಂತೆ ವ್ಯರ್ಥ ಅಂತೇಳಿ ಜೀವನದಲ್ಲಿ ಎಲ್ಲವೂ ಇದೆ, ಆದರೆ ನಾನು ಹುಟ್ಟಿದ್ದ ಸಾರ್ಥಕ ಆಯ್ತನ್ನುವಂಥದ್ದು ಯಾರಿಗೂ ಬರೋಂಗಿಲ್ಲ ರೀ.
ಅದಕ್ಕಾಗಿ ಆ ಶಿವ ಅಪರಾಧ ಸ್ತೋತ್ರದಲ್ಲಿ ಇನ್ನೊಂದು ಶ್ಲೋಕದಲ್ಲಿ ಹೇಳ್ತಾರೆ, ಕಿಂ ವಾನೇನ ಧನೇನ ವಾಜಿಕ್ಕರಿಭಿಃ ರಾಜ್ಯೇನ ಪ್ರಾಪ್ತೇನ ಕಿಂ ಕಿಂ ವಾ ಪುತ್ರ ಮಿತ್ರ ಕಲತ್ರ ಪಶುಭಿಃ ಗೇಹೇನ ದೇಹೇನ ಕಿಂ ಜ್ಞಾತ್ವೈತಕ್ಷಣ ಭಂಗುರೇ ಸಪದಿರೇ ತ್ಯಾಜ್ಯಂ ಮನೋ ದೂರತಃ ಸ್ವಾತ್ಮಾರ್ಥಂ ಮೋಕ್ಷಾರ್ಥಂ ಗುರುವಾಕ್ಯತೋ ಭಜ ಭಜ ಪಾರ್ವತಿ ವಲ್ಲಭಂ. ಮೋಕ್ಷಾರ್ಥದ ಸಲುವಾಗಿ ಇವೆಲ್ಲವೂ ಕೂಡ ಯಾವುದೂ ಬೆಲೆ ಇಲ್ಲದ್ರಿ. ಏನು ಕಿಂ ವಾನೇನ ಧನೇನ ವಾಜಿ ಕರಿಭಿ ರಾಜ್ಯೇನ ಪ್ರಾಪ್ತೇನ ಕಿಂ ಅಂದರೆ ರಾಜ್ಯದಿಂದಾಗಲಿ ನಿಮ್ಮಲ್ಲಿ ಕರಿ ಅಂತಿದ್ರೆ ಆನೆ ಒಂಟೆ ಕುದುರೆ ಅಂತಾರ್ರಿ. ಅವಾಗಿನ ಕಾಲದ್ದು ಅವನ್ನ ಇದ್ವು ರೀ. ಈಗಿನ ಕಾಲದ್ದು ಯಾವ್ಯಾವ್ದು ಅದಾವ ನೋಡ್ರಿ, ಇವ್ರಿಗೆ ಹೇಳ್ರಿ ಹೇಳ್ತಾರ್ರಿ ಇವ್ರು ಯಾವ್ಯಾವ ಕಾರ್ ಅದಾವ ಅಂತೇಳಿ. ನಮ್ಮ ಮನ್ಯಾಗಿಂದ ಇಷ್ಟ ಅದಾನ್ರಿ, ಯಾವ್ಯಾವ್ದು ಹೇಳ್ತಾನಂದ್ರೆ ಇಲ್ಲಂದ್ರೆ ಸುಮಾರು ಒಂದು 10-20 ಕಾರಿನ ಹೆಸರು ಹೇಳ್ತಾನ್ರಿ. ಒಬ್ರು ಸಣ್ಣ ಕಾರ್ ತೊಗೊಂಡಿದ್ದಕ್ಕೆ ಎದಕ್ಕೆ ತೊಗೊಂಡ್ರಿ, ನಿಮ್ಮ ಮನ್ಯಾಗ 7 ಮಂದಿ ಅದಾರ 7 ಸೀಟರ್ಸ್ ತೊಗೋಬಾರ್ದೇನ್ರಿ ಅನ್ನಕತ್ತಾನ್ರಿ. ಅಂದರೆ ಅವೆಲ್ಲ ತೊಗೊಂಡರೆ ಏನು ಮಾಡ್ಬೇಕ್ರಿ, ಜೀವನದಲ್ಲಿ ಗುರುವಿನ ಜ್ಞಾನ ಇಲ್ಲದೆ ಹೋಗಿದ್ಯಾ ಆದರೆ ಕಿಂ ವಾನೇನ ಧನೇನ ರಾಜ್ಯೇನ ಪ್ರಾಪ್ತೇನ ಕಿಂ ಅಂತೇತಾರೆ. ಕಿಂ ವಾ ಪುತ್ರ ಮಿತ್ರ ಕಲತ್ರ ಪಶುಭಿಃ ಗೇಹೇನ ದೇಹೇನ ಕಿಂ ಜ್ಞಾತ್ವೈ ತಕ್ಷಣ ಭಂಗುರೆ ಸಪದಿರೆ ತ್ಯಾಜ್ಯಂ ಮನೋದೂರತಃ. ಇರ್ಲಿರಿ, ಇರೋದೇನು ತಪ್ಪಿಲ್ಲ, ಆದರೆ ಅದರ ಬಗ್ಗೆ ಅಭಿಮಾನ ಪಡಬಾರ್ದಂತೇಳಿ. ಎಲ್ಲವೂ ನಾವು ಬರುವಾಗೇನು ಜೊತೆಗೆ ತೊಗೊಂಬಂದಿದ್ದಿಲ್ಲ, ಆದರೆ ಜೊತೆಗೆ ತೊಗೊಂಡು ಹೋಗಂಗಿಲ್ಲ. ಆದರೆ ಈ ಒಂದು ಹುಟ್ಟು ಮತ್ತು ಸಾವಿನ ನಡುವಿನ ಜೀವನದಲ್ಲಿ ಆ ಪರಮಾತ್ಮನನ್ನು ಆರಾಧನೆ ಮಾಡಬೇಕ್ರಿ. ಕಡಿಮೆ ನಮ್ಮ ಭಾರತ ದೇಶದಲ್ಲಿರುವಂತಹ 12 ಜ್ಯೋತಿರ್ಲಿಂಗರ ನೋಡಬೇಕ್ರಿ. ಎಂಥ ಚಲೋ ನಿಮ್ದು ಮನೆ ದೇವ್ರ ಶ್ರೀಶೈಲ ಅಂದ್ರೆ ಎಷ್ಟು ಚಲೋ ನೋಡ್ರಿ. ನೀವು ಎಷ್ಟು ಸಲ ಹೋಗಿ ಬಂದಿರೋ ಏನೋ. ಮನೆ ದೇವ್ರು ಅಂತ ಹೇಳಿದ್ರೆ ವರ್ಷಕ್ಕೆ 2-3 ಸಲ ಹೋಗ್ತೀವಿ, 4 ಸಲ ಹೋಗ್ತಾರೆ. ಕಡಿಮೆ ಅಂದ್ರೆ 1 ಸಲ ಆದರೂ ಹೋಗ್ತೀರಿ. ಅದಕ್ಕಾಗಿ ಪುಣ್ಯ ರೀ. ಶಿವನಿಗೆ ಶೇಖರ್ ಅಂತಾರೆ. ಶೇಖರ್ ಅಂದರೆ ಅವನು ಎಲ್ಲಕ್ಕಿಂತ ಟಾಪ್ ರೀ, ಟಾಪ್ ಅಂತ ಹೇಳಿದ್ರೆ ಅದಕ್ಕಾಗಿ ಶಿವ ಎಲ್ಲಿದ್ದಾನೆ ಅಂತ ಹೇಳಿದ್ರೆ ಕೈಲಾಸದಲ್ಲಿದ್ದಾನೆ ಅಂತ ಹೇಳ್ತಾನೆ. ಕೈಲಾಸ ಅಂದರೆ ಕಲ್ಲು ರೀ. ಕಲ್ಲಂದ್ರೆ ಭೂಮಿ ಮೇಲೇನ ಅದಾನ್ರಿ ಅವ. ಯಾರು ಕರಿತಾರಲ್ಲ ಅಲ್ಲೇ ಪಟ್ಟಂತ ಬಂದುಬಿಡ್ತಾನೆ. ಅತಿ ಶೀಘ್ರವಾಗಿ ಒಲಿಯುವಂತಹ ದೇವರಂತ ಹೇಳಿದ್ರೆ ಭೋಲಾನಾಥನ ರೀ ಅವ. ಅದಕ್ಕಾಗಿ ಇನ್ನಾದರೂ ಸಹಿತ ಎಷ್ಟೋ ಪ್ರತೀತಿಗಳಾಗ್ತಾವ್ರಿ. 12 ಜ್ಯೋತಿರ್ಲಿಂಗ ನೋಡಿದ ಮೇಲೆ ಭಾಳ ಪ್ರತೀತಿ ಆಗ್ತಾವೆ. ಆದ ನಂತರ ನಾವು ನರ್ಮದಾ ಪರಿಕ್ರಮಕ್ಕೆ ಹೋಗಿದ್ವಿ ರೀ. ನರ್ಮದಾ ಪರಿಕ್ರಮಕ್ಕೆ ಹೋದ್ರೆ ಅಲ್ಲಿ ನಾವು ಮಧ್ಯಪ್ರದೇಶದಿಂದ ಅದು ಶುರು ಆಗ್ತೈತಿ ರೀ. ಅದು ಶುರು ಆಗಿದ್ದನ್ನು ಹಂಗೆ ಅದರದ್ದು ಘಾಟ್ ಅಂತಾರೆ. ಎಲ್ಲ ಕಡೆ ಆ ನರ್ಮದಾದ ಪೂಜಾ ಮಾಡ್ಕೊಂತ ಹೋಗ್ತೇವೆ ರೀ. ಹೋಗಿ ಅಲ್ಲಿ ಅಮರ್ಕಂಟನೂ ಅದಕ್ಕಿಂದ ಉತ್ಪತ್ತಿ ಆಗಿದ್ದು ಅದು ಜನ್ಮಸ್ಥಳ ಅದ ರೀ. ಎಲ್ಲ ಹೋಗಿ ಮಹಾರಾಷ್ಟ್ರದೊಳಗೆ ಹರಿದಾಡ್ರಿ, ಆಮೇಲೆ ಗುಜರಾತ್ನಾಗ ಹರಿದು ಮತ್ತು ನಾವು ಎಲ್ಲಿಗೆ ಬರ್ತೇವೆ, ಮತ್ತು ಮಧ್ಯಪ್ರದೇಶಕ್ಕೆ ಬಂದು ಅವಳ ಪೂಜೆಯನ್ನು ಮಾಡುವಾಗ ಮಧ್ಯದಾರದ ದಾರಿಯೊಳಗೆ ರೀ ಭಾಳ ಚಳಿ ಇತ್ತು. ಅವಾಗ ನಾವು ಹೋದಾಗ ಅಲ್ಲೇ ಬೆಂಕಿ ಹಾಕಿದ್ರಿ ಒಂದು ಕಡೆ. ಅದು ರಾತ್ರಿ 1 ಗಂಟೆ ಪ್ರಯಾಣ ಮಾಡಕತ್ತಿದ್ವಿ ನಾವು. ಭಾಳ ಚಳಿ ಅನ್ನಿಸ್ತಾ ಇದೆ. ಅಲ್ಲಿ ಭಾಳಷ್ಟು ಬೆಂಕಿ ಹಾಕ್ಯಾರ. ಒಂದು ಸ್ವಲ್ಪ ಕೈ ಕಾಲು ಭಾಳ ಸೊಟ್ಟಾಗಕತ್ತಿದ್ವಿ ರೀ ಅವೆಲ್ಲ ಭಾಳ ಚಳಿಗೆ. ಆವಾಗ ಕಿಲ್ಲೆದಾರಮ್ಮ ನಾವೆಲ್ಲರೂ 4 ಮಂದಿ ಹಿಡಿದ್ವಿ ರೀ. ಅಲ್ಲಿ ಡ್ರೈವರ್ ಅಂದ, ಹಿಂಗೆ ನಡು ರಸ್ತೆ ರೋಗ ನಿಂದ್ರಿಸ್ಬಾರ್ದು, ಅರಣ್ಯದ ಜಾಗ ಅದ, ಒಳ್ಳೇದಲ್ಲಮ್ಮ ಅಂದರು ಸಹಿತ ನಾವು ಇಳಿದ್ಬಿಟ್ವಿ ರೀ. ಇಳಿದು ನಾವು ಕೈ ಕಾಲೆಲ್ಲ ಕಾಸು ಕೊಡಾಕತ್ತೇವಿ. ಅಷ್ಟೊತ್ತಿಗೆ ಒಂದು ಟ್ರಕ್ ಬಂತು ರೀ. ಆ ಟ್ರಕ್ನಾಗ ದೊಡ್ಡದು ಶಿವಲಿಂಗು ಬಂತು ನೋಡ್ರಿ. ಅಂದರೆ ಶಿವ ನಾವು ಇದ್ದಲ್ಲೇನೆ ಬಂದು ದರ್ಶನ ಕೊಡ್ತಾನೆ ರೀ. ಈಗ ಜಗತ್ತಿನಲ್ಲಿ ಎಲ್ಲಕ್ಕಿಂತ ದೊಡ್ಡ ಶಿವ ಅಂತದ ತಮಿಳ್ನಾಡಿನಿಂದ ಬಿಹಾರಕ್ಕೆ ಬರಾಕತ್ತಿತ್ರಿ. ಅದು ಅನಾಯಾಸವಾಗಿ ದರ್ಶನ ಆತ್ರಿ ನಮಗೆ. ಅಂದರೆ ಶಿವ ಬಯಸದೇ ಇದ್ದರೂ ಸಹಿತ ನೀ ಮಾಡಿದ ಕರ್ಮದ ಫಲದಿಂದಾಗಿ ಅವನು ಪ್ರತ್ಯಕ್ಷ ದರ್ಶನವನ್ನು ಕೊಡ್ತಾನೆ ರೀ. ಅದಕ್ಕಾಗಿ ಶಿವನಲ್ಲಿರುವಂತಹ ಶಿಲೆಗೆ ಕಲ್ಲನ್ಬಾರ್ದ್ರಿ, ಸಾಕ್ಷಾತ್ ಪರಮಾತ್ಮನ ಪ್ರತೀಕ್ರಿ ಅದು. ಹೀಗಾಗಿ ಈ ಶಿವನ ಪೂಜಾ ನೀವು ಭಾಳ ಚಂದ ಮಾಡಿದ್ರಿ. ಅದು ಶ್ರೀಶೈಲಿಂದ ತಂದಿದ್ದು ಅದು ಚೆನ್ನಾಗಿದೆ. ಇವು ಎಲ್ಲವೂ ಕೂಡ ನಮಗೆ ಒಂದು ಮೆಮೊರಿಯಲ್ಲಿ ಅಂತ ಹೇಳಿದರೆ ಇವು ವಾಸನ ಆಗಿ ಉಳಿತಾವ್ರಿ. ಸತ್ಕರ್ಮ ಮಾಡುತ್ತಲೇ ಹೋಗ್ಬೇಕ್ರಿ. ಈ ಜೀವನ ಅದಲ್ಲ, ಎಷ್ಟು ಸಾಧ್ಯದ ಅಲ್ಲ ಅಷ್ಟು ಮಕ್ಕಳು ನೀವೆಲ್ಲ ಇಡೀ ಫ್ಯಾಮಿಲಿ ಕುಂತು ಇಷ್ಟು ಸುಂದರವಾದ ಒಂದು ಶಿವ ಪೂಜಾ ಮಾಡಿ ಅದಕ್ಕೂ ಸಹಿತ ನನಗೆ ಆಹ್ವಾನ ಮಾಡಿದ್ದಕ್ಕೆ ನಿಮ್ಮೆಲ್ಲರಿಗೂ ಧನ್ಯವಾದ ರೀ. ಹರಿ ಓಂ. ಹರಿ ಓಂ ಅಮ್ಮ.